ರುದ್ರದೇವರ ಧ್ಯಾನವನ್ನು ಮಾಡಬೇಕಾದ್ರೆ ಅವ್ರು ಹ್ಯಾಕೆ ಕೂತಿದ್ದಾರೆ ಎಂದು ವಾದಿರಾಜರು ಸರಸಭಾರತಿಯಲ್ಲಿ ಅವರ ಸ್ವರೂಪದ ಪರಿಕಲ್ಪನೆಯನ್ನು ಕೊಡುವಾಗ ಅವರು ವೀರಾಸನಸ್ಥ ಅಂತ ಕರೀತಾರೆ. ವೀರಾಸನದಲ್ಲಿ ಕೂತಿದ್ದಾರೆ. ವಿಧಿಪುತ್ರ ವಿಶಾಲ ನೇತ್ರ ಧೀರ್ಮೇಸ್ತು ದೀನ ಶರಣೇ ದಿನನಾಥ ದೀಪ್ತೌ ಕ್ರೂರಾಸುರೋದರ ವಿದಾರಣ ನಾರಸಿಂಹೇ ಅಂತ ಹೇಳಿ ವೇದದಲ್ಲಿ ಹೇಳಿದ ಶಿವನ ಮಹಿಮೆಯನ್ನು ಅನುವಾದ ಮಾಡ್ತಾರೆ. ಅಂತಹ ವ್ಯಕ್ತಿ, ಅಂತಹ ದೇವತೆ ನಮ್ಮ ವೀರಭದ್ರ. ಅಲ್ಲಿ ಬಂದ ಉತ್ತರದಲ್ಲಿ ಕೆಂಪು ಧೂಳು, ಪ್ರಳಯದ ಧೂಳು ಎದ್ದಿತು. ನೋಡ್ತಾ 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 ಯಜ್ಞಶಾಲೆ ಎಲ್ಲ ಹಾಳಾಯ್ತು. ಮಲಮೂತ್ರ ವಿಸರ್ಜನೆ ಎಲ್ಲ ಸಿಕ್ಕ ಸಿಕ್ಕ ದೇವತೆಗಳ ಕೈ ಕಾಲೆಲ್ಲ ಮುರಿದು ಬಿಸಾಕ್ಬಿಟ್ರು. ವೀರಭದ್ರ ಬರ್ತಾನೆ. ಭೃಗುಮುನಿಗಳು ಬಂದರು. ಭೃಗುಮುನಿಗಳನ್ನು ಏನು ಮಾಡ್ದ? ಶಿವನಿಂದೆ ಆಗಬೇಕಾದ್ರೆ ಭೃಗುಮುನಿಗಳು ತಪ್ಪು ಅಂತ ಹೇಳಬೇಕಾಗಿತ್ತು. ತಪ್ಪು ಅಂತ ಹೇಳಲಿಲ್ಲ. ಅವರ ಗಡ್ಡ ಇತ್ತಲ್ಲ, ನೀವು ಕೊಳ್ತಾ ಇದ್ರಂತೆ. ವೀರಭದ್ರ ಏನು ಮಾಡ್ದ? ಗಡ್ಡ ಕೈ ಹಾಕಿ ತೆಗೆದುಬಿಟ್ಟ. ಅದೇನಾಯಿತು ನೆಕ್ಸ್ಟ್ ಹೇಳ್ತಾರೆ. ಕಿತ್ತೇ ಬಿಟ್ಟ ಗಡ್ಡ. ಆ ಸೆಕೆಂಡ್ಲ ಕಿತ್ತು ಬಿಟ್ಟ. ಇನ್ನೊಬ್ಬ ಇದ್ದ ಅಲ್ಲಿ, ಭಗ ಅಂತ ಒಬ್ಬ ದೇವತೆ ಇದ್ದ, ಅವನ ಕಣ್ಣೇ ಕಿತ್ತು ಬಿಟ್ಟ. ಪೂಷನ್ ಎನ್ನುವ ದೇವತೆ ಇದ್ದ, ಹಲ್ಲು ಮುರಿದು ಹಾಕ್ಬಿಟ್ಟ. ದೇವತೆಗಳ ಕೈಕಾಲೆಲ್ಲ ಫ್ರ್ಯಾಕ್ಚರ್ ಆಗೋಯ್ತು. ಕೊನೆಗೆ ದಕ್ಷನನ್ನ ಕೊಲ್ಲಬೇಕು ಅಂತ ನೋಡುವಾಗ ಕೊಲ್ಲಿಕ್ಕಾಗಲಿಲ್ಲ. ಕಾರಣ ಏನು? ಶ್ರೀಮದಾಚಾರ್ಯರಂತಾರೆ, ದಕ್ಷನ ಸಂಕಲ್ಪ ಇದು ವಿಷ್ಣು ಪ್ರೀತಿ ಆಗಲಿ ಅಂತ. ಯಾವ ಕರ್ಮ ವಿಷ್ಣು ಪ್ರೀತ್ಯರ್ಥವಾಗಲಿ ಅಂತ ಸಂಕಲ್ಪ ಮಾಡಿ ನಾವು ಶುರು ಮಾಡ್ತೇವೋ ಅದು ಮುಗಿಯೋ ತನಕ ಭಗವಂತ ನಮ್ಮನ್ನು ಮುಗಿಸೋದಿಲ್ಲ. ಇದು ವೈಭವ. ಅದಕ್ಕೋಸ್ಕರವೇ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ಕರೋಮಿ ಜಗನ್ನಾಥ ತತ್ಸರ್ವಂ ತವ ಪೂಜನಂ. ಬೆಳಗ್ಗೆಯಿಂದ ರಾತ್ರಿ ತನಕ, ರಾತ್ರಿಯಿಂದ ಬೆಳಗ್ಗಿನ ತನಕ ಮಾಡೋ ಎಲ್ಲ ಕೆಲಸ ನಿನ್ನ ಪೂಜೆ ಆಗಲಿ ಅಂತ ಅನುಸಂಧಾನ ಮಾಡ್ಕೊಂಡ್ಬಿಟ್ರೆ ನಮಗೆ ಹೇಳಿದ ಆಯಸ್ಸು ಪೂರ್ಣವಾಗಿರುತ್ತೆ. ಮಹಾಪ್ರಯತ್ನ ಪಟ್ಟರು ತಲೆ ಕಡಿಲಿಕ್ಕಾಗಲಿಲ್ಲ. ಆಗ ಮೂಲ ರೂಪದಿಂದ ಸಾಕ್ಷಾತ್ತಾಗಿ ಕೈಲಾಸದಿಂದ ಬಂದು ಸಂಕಲ್ಪ ಮಾಡ್ತಾರೆ. ದಕ್ಷ ಸಂಕಲ್ಪ ಮಾಡಿದ ವಿಷ್ಣು ಪ್ರೀತ್ಯರ್ಥವಾದ ಈ ಯಜ್ಞಕ್ಕೆ ದಕ್ಷನೇ ಪಶು. ನೋಡಿ ಅವರ ಸಂಕಲ್ಪ ನೋಡಿ ಹೇಗಿದೆ. ಸಂಕಲ್ಪ ಮಾಡಿ ತಲೆ ಕಡಿದು ಅಗ್ನಿಯಲ್ಲಿ ಹಾಕಿ ಹೋಗ್ಬಿಟ್ರು. ಕೈಲಾಸಕ್ಕೆ ಹೊರಟೆ ಹೋದರು. ಎಲ್ಲ ಹೋಯ್ತು. ಹಮ್ಮಿಕೊಂಡ ಯಾಗ ನಾಶ ಆಯಿತು. ದೇವತೆಗಳೆಲ್ಲ ಕೈಕಾಲು ಮುರ್ಕೊಂಡಿದ್ದಾರೆ. ಪಾಪ ಮುನಿಗಳಿಗೆ ಗಡ್ಡವೇ ಭೂಷಣ, ಭೃಗ್ವಾದಿ ಮುನಿಗಳಿಗೆ ಇಲ್ಲವೇ ಇಲ್ಲ. ಏನು ಮಾಡಬೇಕು? ನೇರ ಸತ್ಯಲೋಕಕ್ಕೆ ಹೋದ್ರು ಬ್ರಹ್ಮದೇವರ ಹತ್ರ. ಸ್ವಾಮಿ ಈಗ ಅನ್ಯಾಯ ಆಗೋ ನೋಡಿ, ಬ್ರಹ್ಮದೇವರು ಬಂದಿಲ್ಲ. ಎಲ್ಲಿ ರುದ್ರದೇವರಿಗೆ ಅವರ ಯೋಗ್ಯತೆಗೆ ಅನುಗುಣವಾದ ಮರ್ಯಾದೆ ಇಲ್ಲ, ಅಲ್ಲಿ ಯಾವ ದೇವತೆಗಳು ಬರಲ್ಲ, ಯಾರೂ ಬರಲ್ಲ. ಬನ್ನಿ ಸಮಾಧಾನ ಮಾಡೋಣ ಅಂತ ದೇವತೆಗಳನ್ನೆಲ್ಲ ಕರ್ಕೊಂಡು ಕೈಲಾಸಕ್ಕೆ ಬಂದರು. ಅಲ್ಲಿ ಮಿಶ್ರ ಸ್ತುತಿ ಅಂತ ರುದ್ರಾಂತರ್ಯಾಮಿಯಾದ ಭಗವಂತನ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಆಗ್ತಾ ಇದ್ದಾಗ ಎದ್ದು ನಿಂತರು. ತಂದೆಗೆ ಸ್ವಾಗತ ಮಾಡಿದ್ರು. ನೋಡಪ್ಪ, ಹೀಗೆಲ್ಲ ಆಗೋಗಿದೆಯಲ್ಲ, ಅನ್ಯಾಯ ಆಗಿದೆ, ಸರಿ ಮಾಡಬೇಕಲ್ಲ ಅಂದಾಗ ಶಿವ ಏನು ಮಾಡ್ತಾ ಇದ್ದಾನೋ, ಹೆಂಡತಿ ಕಳ್ಕೊಂಡಿದ್ದಾನೆ, ಸಮಾಧಾನ ಹೆಂಗೆ ಪಡಿಸೋದು, ಇನ್ನೆಷ್ಟು ಕೋಪದಲ್ಲಿರ್ತಾನೋ, ತಾಂಡವ ಮಾಡ್ತಾ ಇರ್ತಾನೋ ಅಂದ್ಕೊಂಡು ಬಂದರೆ ಎಷ್ಟು ಸುಂದರವಾದ ಪರಿಕಲ್ಪನೆ ಕೊಡುತ್ತೆ ಭಾಗವತ. ಅಂದರೆ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದ ಹಾಗೆ ರುದ್ರದೇವರು ಒಳ್ಳೆ ಜ್ಞಾನ ಮುದ್ರೆಯಲ್ಲಿ ನಾರದ ಸನಕಾದಿಗಳಿಗೆ ಭಗವಂತನ ತತ್ವವನ್ನು ಪಾಠ ಮಾಡ್ತಾ ಕೂತಿದ್ರಂತೆ. ಅವರ ಮನಸ್ಥಿತಿ ಅದು. ಅವರ ಧ್ಯಾನ ನಾವು ಮಾಡಿಬಿಟ್ರೆ ಏನೆಲ್ಲ ಆಗತ್ತೆ ನಮಗೆ. ಅದಕ್ಕೆ ಭಾಗವತ ಅಂತೂ ತತ್ವಜ್ಞಾನ ಬರಬೇಕು ಅಂದರೆ ಶಿವನ ಆರಾಧನೆಯನ್ನು ಮಾಡ್ರಿ. ವಿದ್ಯಾ ಕಾಮಸ್ತು ಗಿರೀಶಂ 2ನೇ ಸ್ಕಂದ ಭಾಗವತ ಸ್ಪಷ್ಟವಾಗಿ ಆದೇಶ ಮಾಡುತ್ತೆ ನಮಗೆ. ಪಾಠ ಮಾಡ್ತಾ ಇದ್ದಾರೆ. ಏನಪ್ಪಾ ನಿನ್ನ ವೈಭವ ಇದು? ಅಲ್ಲಿ ನೋಡಿದ್ರೆ ತಾಂಡವ ನೃತ್ಯ ಮಾಡಿ ಎಲ್ಲ ಯಜ್ಞಶಾಲೆ ಧ್ವಂಸ ಮಾಡಿದೆ. ಇಲ್ಲಿ ಬಂದರೆ ಪಾಠ ಮಾಡ್ತಾ ಕೂತಿದ್ಯಲ್ಲ, ನಿನ್ನ ಮನಸ್ಥಿತಿ ಏನು ಅಂತ ಕೇಳಿದ್ದಕ್ಕೆ ಅವರಂತಾರೆ, ನಾಗಂ ಪ್ರದೇಶ ಬಾಲಾನಾಂ ವರ್ಣಯೇ ನಾನು ಚಿಂತೆಯೇ. ಶಿಕ್ಷೆ ಕೊಟ್ಟಾದ ಮೇಲೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಎಂಥ ಮಾತು ನೋಡ್ರಿ ಅವರದ್ದು. ಯಾರೋ ಚಿಕ್ಕ ಮಕ್ಕಳು ಮಾಡಿದ ತಪ್ಪು ನಾವು ನಮ್ಗೆ ಯಾವತ್ತೋ 25 ವರ್ಷದ ಹಿಂದೆ ಅಂದರೆ ಅವ್ರ ತಾತ ಅಂದಿದ್ದು ಮೊಮ್ಮಗನಿಗೆ ಹೇಳ್ತಾ ಇರ್ತೀವಿ, ನಮ್ಮ ತಾತನಿಗೆ ನಿಮ್ಮ ತಾತ ಅಂದಿದ್ರಂತೆ ಹೀಗೆ, ನಮಗೂ ನಿಮಗೂ ಫ್ಯಾಮಿಲಿ ರೈವಲ್ರಿ ಅಂತ ನಾವು ಮಾತಾಡ್ತಾ ಇರ್ತೀವಿ. ರುದ್ರದೇವರು ನೋಡ್ರಿ ಏನಂತಾರೆ, ನಾಗಂ ಪ್ರದೇಶ ಬಾಲಾನಾಂ. ಚಿಕ್ಕ ಚಿಕ್ಕ ಮಕ್ಕಳು ಮಾಡಿದ ತಪ್ಪನ್ನ ನಾನು ಅದನ್ನು ಹೇಳ್ತಾ ಬಂದ್ರೆ ನನ್ನ ಸ್ಥಾನಕ್ಕೇನು ಬೆಲೆ? ಎಂಥ ಇದೊಂದು ಸಾಮಾಜಿಕವಾದ ಲೌಕಿಕವಾದ ಒಂದು ಪಾಠ. ದೊಡ್ಡ ದೇವತೆಗಳು, ವಾಯುದೇವರ ನಂತರ ಕಕ್ಷೆಯಲ್ಲಿ ಬರ್ತಕ್ಕಂಥವ್ರು, ಜಗದ್ಗುರುಗಳು, ಪಾಠ ಮಾಡತಕ್ಕಂಥವ್ರು ಎಲ್ಲ ಬೇರೆ ಮನೋಭಿಮಾನಿಗಳು. ನಮಗೇನು ಪಾಠ ಅದು? ಯಾರೋ ಅಂದಿದ್ದನ್ನ, ಯಾರೋ ಆಡಿದ್ದನ್ನ
ತಲೆ ಒಳಗೇ ಇಟ್ಟುಕೊಂಡ್ರೆ ಸಾಧನೆ ಆಗಲ್ಲ, ಸಾಧನೆ ಮುಂದುವರಿಯಲ್ಲ. ಅದಕ್ಕೆ ಸಾಧಕ ದೇವತೆಗಳು ಪಾಠ ಮಾಡ್ತಾರೆ ರುದ್ರದೇವರು. ಮತ್ತೇನು ಮಾಡಲಿ, ನೀವೇನು ಮಾಡು ಅಂತೀರೋ ಮಾಡ್ತೀನಿ ಅಂತಂದ್ರು. ಸರಿ, ಓಕೆ. ಯಾರ್ಯಾರು ಕೈಕಾಲು ಮುರಿದಿದೆ ಕೈಕಾಲು ಬರಲಿ, ಯಾರಿಗೆ ಕಣ್ಣು ಹೋಗಿದೆ ಬರಲಿ, ಯಾರಿಗೆ ಗಡ್ಡ ಹೋಗಿದೆ ಏನು ಮಾಡ್ಬೇಕು ಇವಾಗ? ಅವರಂತಾರೆ ಗಡ್ಡ ಕಿತ್ತಿರೋದು ಅಂತಂದರೆ ಇನ್ನೆಂದೂ ಬೆಳಿಬಾರ್ದು, ಹಾಕಿ ಕಿತ್ತು ಬಿಟ್ಟಿದ್ದಾರೆ. ಬೇರು ಸಮೇತ ಗಡ್ಡ ಕಿತ್ತಿರೋದು ವೀರಭದ್ರ. ಎಂಥ ಅವಸ್ಥೆ ನೋಡಿ. ಭೃಗುಮುನಿಗಳು ಏನು ಮಾಡ್ಬೇಕು ಇವಾಗ? ನೀವು ತಿರುವನಂತಪುರಕ್ಕೆ ಹೋದರೆ ಅಲ್ಲೊಂದು ವೇದವ್ಯಾಸ ದೇವರ ಪ್ರತಿಮೆ ಇದೆ. ಸಾಮಾನ್ಯವಾಗಿ ನಾವು ವೇದವ್ಯಾಸ ದೇವರು ಅಂತಂದರೆ ಪೂರ್ಣ ಗಡ್ಡ, ಜಟಾಮಂಡಲಧಾರಿ ಅಂತ ನೋಡಿದ್ರೆ, ಅನಂತಪುರದ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಏನಿಲ್ಲ, ಗಡ್ಡ ಇಲ್ಲ. ಶುಭ್ರವಾದ ಪೂರ್ಣ ಚಂದ್ರನಂತೆ ಮುಖ ಇರತಕ್ಕ ವೇದವ್ಯಾಸರ ಪ್ರತಿಮೆ ನಾವು ನೋಡಬಹುದಲ್ಲಿ ಹೋದರೆ. ಹಾಗೆ ಮುನಿಗಳನ್ನು ನಾವು, ಮುನಿಗಳ ಲಕ್ಷಣ ಅಂದರೆ ಏನು ನೋಡ್ತೇವೆ ನಾವು? ಗಡ್ಡ ಅಲ್ವಾ? ಅಯ್ಯೋ ಅಂತಾರೆ, ಸ್ವಾಮಿ ನಾ ಏನು ಮಾಡಲಿ ಈಗ ಗಡ್ಡ ಇಲ್ಲ ಅಂದರೆ. ಸರಿಯಾಗಿ ಮೇಕೆ ಇತ್ತಲ್ಲ, ಕಿತ್ತಿದ್ರು ಅಂಟಿಸ್ಬಿಟ್ರು ಭೃಗುಮುನಿಗಳಿಗೆ. ಅವತ್ತಿನಿಂದ ಮೇಕೆ ಗಡ್ಡ ಅನ್ನೋದು ಬಂತು ಅಂತಾರೆ. ಭಗ ಅಂತಾರೆ, ನಾನು ಕಣ್ಣೇನು ಮಾಡಲಿ ನಾನು ಅಂತ. ಕಷ್ಟ ಇದೆ. ಇಲ್ಲ, ಅವನಿಗೆ ಪೂಷನ್ನಿನ ಮೂಲಕ ಭಗ ನೋಡಬೇಕು ಅಂತಂದರು. ಎಲ್ಲಿಂದ ಎಲ್ಲಿ ಹೇಗೆ ಲಿಂಕ್ ಇದೆ ಅಂದರೆ, ಅನೇಕರು ವೀರಭದ್ರ ಬೇರೆ, ಸುಮ್ಮನೆ ಒಂದು ಔಟ್ ಆಫ್ ಸಬ್ಜೆಕ್ಟ್ ಅಲ್ಲ, ಆದರೂ ಹೊರಗಿನ ಕಥೆ ಒಳಗಿನ ತತ್ವ. ವೀರಭದ್ರ ಬೇರೆ ಶಿವ ಬೇರೆ ಅಂತ ಆಗ್ರಹ ಇಟ್ಟುಕೊಂಡು ನಾವು ನಿರ್ಣಯ ಮಾಡ್ತೇವೆ ಅಂತ ಹೊರಟ್ರೆ, ಪಂಚಮ ವೇದದಲ್ಲಿ ಮಹಾಭಾರತದಲ್ಲಿ ವೇದವ್ಯಾಸರು ಹೊಡೆದಾಕ್ತಾರೆ. ವಂಶ ನಿಂತೇ ಹೋಗುತ್ತೆ ಅನ್ನುವ ಸಂದರ್ಭದಲ್ಲಿ ನೂರಾರು ಮಕ್ಕಳನ್ನು ಹಡೆಯುವಂತಹ ಒಂದು ಹುಡುಗಿನ ತಂದ್ಕೊಂಡ್ಬಿಟ್ರೆ ಮನೆಗೆ, ಒಬ್ರಿಬ್ರು ಹೋದ್ರೂ ಪರವಾಗಿಲ್ಲ, 98 ಜನ ಬದುಕಿರ್ತಾರೆ. ಆದ್ದರಿಂದ ಮಿನಿಮಮ್ 100-150 ಜನ ಮಕ್ಕಳನ್ನು ಹಡೆಯುವಂತಹ ಹೆಣ್ಣು ಮಗಳನ್ನು ವಂಶಕ್ಕೆ ತರಬೇಕು. ಯಾವ ಊರಿನ ತರಬೇಕು? ಎಷ್ಟು ದೂರ ಆದರೂ ಪರವಾಗಿಲ್ಲ ಅಂತ ತೀರ್ಮಾನ ಮಾಡಿಕೊಂಡ ಭೀಷ್ಮರಿಗೆ ದೂರದ ಗಾಂಧಾರದಲ್ಲಿ ಸುಬಲರಾಜನ ಮಗಳು ಗಾಂಧಾರಿ ರುದ್ರದೇವರ ಆರಾಧನೆಯನ್ನು ಮಾಡಿ 100 ಜನ ಮಕ್ಕಳನ್ನು ಹಡೆಯುವಂತಹ ವರವನ್ನು ಪಡೆದ ಸುದ್ದಿ ಕಿವಿಗೆ ಬಿದ್ದಿತ್ತು. ಆ ಸುದ್ದಿಯ ಬಗ್ಗೆ ನಿರೂಪಣೆ ಮಾಡುವಾಗ ವೇದವ್ಯಾಸರಂತಾರೆ, ಅವಳು ಯಾರ ಪೂಜೆಯನ್ನು ಮಾಡಿದ್ಲು, ಯಾರ ಅನುಗ್ರಹವನ್ನು ಪಡೆದಿದ್ಲು ಅಂದರೆ, ವ್ಯಾಸರ ಮಾತು, ಆರಾಧ್ಯ ವರದಂ ದೇವಂ ಭಗನೇತ್ರ ಹರಂ ಹರಂ. ಎಷ್ಟು ನೋಡಿ, ವೇದವ್ಯಾಸ ದೇವರ ಗ್ರಂಥಗಳಲ್ಲಿ ಪರಸ್ಪರ ವಿರೋಧಕ್ಕೆ ಅವಕಾಶವೇ ಇಲ್ಲ. ಆ ವಿರೋಧಗಳು ನಮಗೆ ಅಧ್ಯಯನ ಇಲ್ಲದೆ ಬಂತು ಅಂದರೆ, ವಿರೋಧ ಇಲ್ಲಪ್ಪ ನೀನು ಮಹಾಭಾರತ ಓದಿಲ್ಲ ನೋಡು ಅಂತ ಹೇಳಿ ಅದನ್ನು ಸೇತುವೆ ಕಟ್ಟಿ ರಾಮದೇವರಿಗೂ ಸೀತೆಗೂ ಸಮ್ಮಿಳನ ಮಾಡಿಸಿದ ಹನುಮಂತನಂತೆ ನಮ್ಮ ಆಚಾರ್ಯರು ಸ್ಪಷ್ಟವಾಗಿ ನಿರೂಪಣೆ ಮಾಡಿಕೊಡ್ತಾರೆ. ಭಗನೇತ್ರ ಹರ, ಭಗನ ಕಣ್ಣನ್ನು ಕಿತ್ತ ರುದ್ರದೇವರನ್ನ ಸೇವೆ ಮಾಡಿ ಅವರಿಂದ 100 ಮಕ್ಕಳನ್ನು ಹಡೆಯುವ ವರವನ್ನು ಪಡೆದಿದ್ಲು. ಅಂದರೆ ಭಗನ ಕಣ್ಣನ್ನು ಕಿತ್ತವನು ಯಾರು? ಇಲ್ಲಿ ವೀರಭದ್ರ ಅಲ್ವಾ? ಹಾಗಾದರೆ ವೀರಭದ್ರನ ಸೇವೆ ಮಾಡಿದ್ಲು ಅಂತ ಅರ್ಥನ? ವೀರಭದ್ರ ಬೇರೆ ಅಲ್ಲ, ಒಂದು ರೂಪ ಅಂತ ನಾವು ಚಿಂತನೆ ಮಾಡಬೇಕಾಗುತ್ತೆ. ಅಂತಹ ಭಗನಿಗೆ ಈ ವ್ಯವಸ್ಥೆ ಆಯಿತು. ಪೂಷನ್ ದೇವತೆ ಹಲ್ಲೆಲ್ಲ ಮುರಿದು ಹಾಕ್ಬಿಟ್ಟಿದ್ದಾರೆ ಅವನಿಗೆ. ಅವನೇನು ಮಾಡಬೇಕು ಯಜ್ಞಗಳಲ್ಲಿ ಅಂತಂದರೆ, ಪಿಷ್ಟ ಹಿಟ್ಟನ್ನು ಆಹುತಿಯನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದರು. ಮತ್ತು ಅಂತತಃ ಏನು ತೀರ್ಮಾನ ಆಗಬೇಕಿವಾಗ? ರುದ್ರದೇವರಿಗೆ ಯಜ್ಞದಲ್ಲಿ ಭಾಗ ಇಲ್ಲ ಅಂತಾಗಿತ್ತಲ್ಲ, ಬ್ರಹ್ಮದೇವರಂತಾರೆ ಎಲ್ಲವೂ ಯಜ್ಞದಲ್ಲಿ ಅಳಿದುಳಿದ ಎಲ್ಲ ಸಂಪತ್ತು ಯಾರಿಗೆ? ರುದ್ರದೇವರಿಗೆ. ಅದರಿಂದ ಅವಶಿಷ್ಟ ರುದ್ರಾಯ ಪಶುಪತಯೇ ಸ್ವಾಹ, ಪಶುಪತಯೇ ರುದ್ರಾಯ ಇದನ್ನ ಮಮ ಅಂತ ಕೊನೆಗೆ ಆಹುತಿಯನ್ನು ಕೊಡತಕ್ಕಂಥ ಕ್ರಮ ನಮ್ಮಲ್ಲಿ ವೇದಕಾಲದಿಂದಲೂ ಬಂದಿದೆ. ಈ ದೃಷ್ಟಿಯಲ್ಲಿ ಎಲ್ಲ ಹ್ಯಾಪಿ ಎಂಡಿಂಗ್ ಆಯಿತು. ಕೊನೆಗೆ ದಕ್ಷ ಏನಾದ? ಈಗ ದಕ್ಷನಿಗೆ ಏನು ಮಾಡಬೇಕು? ನಂದಿ ಶಾಪ ಇದೆ ಅಲ್ಲ, ಸೋತ್ತಮ ದ್ರೋಹ ಆಗಿದೆ ಅಲ್ಲ, ಅಲ್ಲೇ ಮೇಕೆ ತಲೆ ಇತ್ತು, ತಂದಿಟ್ಟು ಸ್ತೋತ್ರ ಮಾಡಿದ. ಸ್ವಾಮಿ ತಪ್ಪಾಯ್ತು ನನ್ನಿಂದ, ಕ್ಷಮೆ ಮಾಡಿ ಅಂತ ಪ್ರಾರ್ಥನೆ ಮಾಡಿದ. ಹಾಗೆ ಆಗಲಪ್ಪ. ಆದ್ದರಿಂದ ಶ್ರೀಮದಾಚಾರ್ಯರಂತಾರೆ, ದೇವರಲ್ಲಿ ಹೇಗೆ ದ್ವೇಷವನ್ನು ಮಾಡಬಾರ್ದೋ ದೇವರ ಭಕ್ತರಲ್ಲಿಯೂ ದ್ವೇಷ ಮಾಡಬಾರ್ದು. ಯಾವಾಗಲೋ ಒಂದು ಸಲ ಅಜ್ಞಾನದಿಂದಲೋ ನಮ್ಮ ಸಹವಾಸ ದೋಷದಿಂದಲೋ, ಹೌದ್ರಿ ಮಹಾಭಾರತ ರಾಮಾಯಣ ಏನ್ರಿ ಕೃಷ್ಣನೇ ಮಾಡಿಲ್ವೇನ್ರಿ ಅನ್ನುವ ಮಾತು ಬಾಯಲ್ಲಿ ಬಂದರೂ ಕೂಡ ಆ ಪ್ರಭಾವ ಹೋಗೋ ತನಕ ಅದು ಬರುತ್ತೆ. ಅದಕ್ಕೂ ಪಾಪ ಇದೆ. ಆ ಪಾಪಕ್ಕೆ ಫಲ ನಾವು ಯೋಗ್ಯರಾಗಿದ್ದರೆ ಸ್ವಲ್ಪ ಕಡಿಮೆ. ಅದೇ ಭಗವಂತನ ಭಕ್ತರ ದ್ವೇಷ ಮಾಡಿದರೆ
ಸ್ವೋತ್ತಮ ದ್ರೋಹ ಅಂತ ಕರೀತಾರೆ ಅದನ್ನು. ತದ್ಭಕ್ತ ದ್ವೇಷ ಏವಚ ಅಂತಾರೆ. ಯಾರ ಸ್ವರೂಪ, ಯಾರ ಯೋಗ್ಯತೆ, ಯಾರ ಜ್ಞಾನ ಏನು ಅಂತ ಹೇಳಿ ನಮಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಉತ್ತಮರ ವಿಚಾರವಾಗಿ ನಾವು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡಿರೋದು ಬೆಸ್ಟ್. ಬೃಹದ್ಭಾಷ್ಯದಲ್ಲಿ ಆಚಾರ್ಯರು ಹೇಳುವಾಗ ಮಾಡಬೇಡಿ ಸ್ವೋತ್ತಮ ದ್ರೋಹ ಅಂತಂದರು. ಸ್ವೋತ್ತಮ ದ್ರೋಹವನ್ನು ಎಷ್ಟು ಥರ ಮಾಡ್ತಾರೆ? ಹೌ ಮೆನಿ ಟೈಪ್ಸ್ ಆಫ್ ಸ್ವೋತ್ತಮ ದ್ರೋಹ ಸಾರ್ಧೆ ಅಂತ ಪ್ರಶ್ನೆ ಆಚಾರ್ಯರನ್ನ ಮಾಡಿದ್ರೆ ಶ್ರೀಮದಾಚಾರ್ಯ ಉತ್ತರ ಕೊಡ್ತಾರೆ. ಮಾಡಬೇಡ್ರಪ್ಪ ಅನ್ನುವಾಗ 3 ಥರ ಸ್ವೋತ್ತಮ ದ್ರೋಹ ಇದೆಯಂತೆ. 3 ಥರ. ಮಧ್ವವಿಜಯ ನೋಡಿದಾಗ ಒಂದನ್ನು ಬಿಟ್ಟು 2 ಥರ ದ್ವೇಷ ಮಾಡಿದಂತಹ ಪ್ರಸಂಗಗಳು ಕಾಣುತ್ತೆ. ಗುಣಾನಾಂ ಅಲ್ಪತಾ ಜ್ಞಾನಂ. ಒಂದು, ಕಣ್ಣೆದುರಿಗೆ ಜ್ಞಾನ ಕಾಣ್ತಾ ಇದೆ, ಕಣ್ಣೆದುರಿಗೆ ಭಕ್ತಿ ಕಾಣ್ತಾ ಇದೆ, ಕಣ್ಣೆದುರಿಗೆ ವೈರಾಗ್ಯ ಕಾಣ್ತಾ ಇದೆ. ಹೊರಗಿನ ಯಾವುದೋ ಚರ್ಯೆಯನ್ನ, ವಾತಾವರಣದ ಪ್ರಭಾವವನ್ನು ನೋಡಿ ಅದು ಅಯೋಗ್ಯವಾದ ವಸ್ತು ಅಂತ ತೀರ್ಮಾನ ಮಾಡೋದಿದೆಯಲ್ಲ, ಕಣ್ಣಿಗೆ ಕಾಣುವ ಗುಣವನ್ನು ಹೀಗಳೆಯೋದಿದೆಯಲ್ಲ, ಅದು ದೊಡ್ಡ ದ್ರೋಹ. ಗುಣಾನಾಂ ಅಲ್ಪತಾ ಜ್ಞಾನಂ. ಒಂದು ವೇಳೆ ಆ ಸ್ವೋತ್ತಮ ವಸ್ತುವಿಗೆ ಮದುವೆ ಮಕ್ಕಳು ಏನಾದರೂ ಇದ್ದರೆ ಅವರ ಮನೆಯ ಹೆಣ್ಣು ಮಕ್ಕಳು ಹೆಂಡತಿಯರ ಮೇಲೆ ಕಣ್ಣು ಹಾಕೋ. ತತ್ ಸ್ತ್ರೀರಾಗಸ್ತಥೈವಚ. 2ನೇದು ಮಾಡಬಾರ್ದು. 3ನೇದಾಗಿ ಶ್ರೀಮದಾಚಾರ್ಯ ಅಂತಾರೆ ತತ್ ಪ್ರತೀಪೇಚ ಯಾ ಬುದ್ಧಿ. ತತ್ ಪ್ರತೀಪೇ, ಏನಾದರೂ ಮಾಡಿ ಅವಮರ್ಯಾದೆ ಮಾಡಬೇಕು, ಏನಾದರೂ ಮಾಡಿ ಅದು ಹಾಳಾಗುವಂತೆ ಮಾಡಬೇಕು ಅನ್ನುವ ದ್ವೇಷ. ಈ 3 ರೀತಿಯಾಗಿ ಸ್ವೋತ್ತಮ ದ್ರೋಹವನ್ನು ದುಷ್ಟರು ಮಾಡ್ತಾರೆ. ಆದ್ದರಿಂದಲೇ ನಾವು ಕೃಷ್ಣಾರ್ಪಣ ಅಂತ ಕರಿತೇವೆ. ಕರ್ಮ ಎಲ್ಲ ಮಾಡಿ ಅಲ್ವಾ, ಗೋಪಾಲಕೃಷ್ಣ ಪ್ರೇರಣೆಯ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಕರಿಷ್ಯೇ ಅಂತ ಮಾಡಿ ಕೊನೆಗೆ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಅಂದ್ಬಿಡ್ತೇವೆ. ಸುಲಭ. ಮಂತ್ರಾಕ್ಷತೆ ತುಳಸಿ ಇಟ್ಟುಕೊಂಡು ಹೆಂಡತಿಕೆಯಲ್ಲಿ ನೀರು ಹಾಕಿಸ್ಕೊಂಡು ಕೃಷ್ಣಾರ್ಪಣ ಅಂತ ಬಿಡೋದು ಬಹಳ ಸುಲಭ. ಆಚಾರ್ಯ ಅಂತಾರೆ, ನೀನು ಕೃಷ್ಣಾರ್ಪಣ ಬಾಯಿಂದ ಬಿಟ್ಟಿಯೋ, ಕೃಷ್ಣಾರ್ಪಣ ಮನಸ್ಸಿಂದ ಬಿಟ್ಟಿಯೋ? ಇದು ಶ್ರೀಮದಾಚಾರ್ಯ ಕೇಳುವಂಥ ಪ್ರಶ್ನೆ. ಅಲ್ಲ, ಬಾಯಿಂದ ಬೇರೆ ಮನಸ್ಸಿಂದ ಬೇರೆ ಏನಾದರೂ ಇದೆಯಾ ಅಂತಂದರೆ ಅದಕ್ಕೆ ಆಚಾರ್ಯ ಅಂತಾರೆ, ನೀನು ಮನಸ್ಸಿಂದ ಬಿಟ್ಟರೆ ಫಲ ಅಪ್ಪ. ಯಾಕೆ ಅಂತಂದರೆ ಮನಸ್ಸಿನಲ್ಲಿ ಮನೋದೋಷಗಳು ಅಂತ ಕೆಲವಿದೆ. ಆ ಮನೋದೋಷಗಳನ್ನು ಬಿಟ್ಟು ಕೃಷ್ಣಾರ್ಪಣ ಅಂತಂದರೆ ಫಲ. ಮನೋದೋಷಗಳು ಯಾವ್ಯಾವುದು ಅಂತ ಹೇಳುವಾಗ ಇಷ್ಟುದ್ದಲ್ಲಿ ಇಷ್ಟು ಕೊಡ್ತಾರೆ. ಭಾಗವತ 11ನೇ ಸ್ಕಂದದ ರೋಚನಾರ್ಥಂ ಫಲಶ್ರುತಿ ಅನ್ನುವಂತಹ ವಾಕ್ಯಕ್ಕೆ ತಾತ್ಪರ್ಯವನ್ನು ಬರೆಯುವಾಗ ಶ್ರೀಮದಾಚಾರ್ಯರು ಮನೋದೋಷ ಪ್ರಕೀರ್ತಿತಾ ಅಂತ ಒಂದು 10-12 ಪಟ್ಟಿ ಮಾಡ್ತಾರೆ. ಅದರಲ್ಲಿ ಒಂದು ಸ್ವೋತ್ತಮಾನಾಂ ಪ್ರಿಯತ್ಯಾಗಾದ ಆತ್ಮಪ್ರಿಯ ಚಿಕೀರ್ಷುತ. ತುಂಬ ದೊಡ್ಡ ಮಾತು ಶ್ರೀಮದಾಚಾರ್ಯರದ್ದು. ಇಬ್ಬರಿದ್ದಾರೆ, ಒಬ್ಬರು ಜ್ಞಾನಿ, ಇನ್ನೊಬ್ಬರು ನಮಗೆ ಬೇಕಾದವರು. 2. ಒಬ್ಬರು ಜ್ಞಾನಿಗಳಿದ್ದಾರೆ, ದಾನ ಕೊಡಲಿಕ್ಕೋ ದಕ್ಷಿಣೆ ಕೊಡಲಿಕ್ಕೋ ಮರ್ಯಾದೆ ಮಾಡಲಿಕ್ಕೋ ಏನೋ ಒಂದಕ್ಕೆ. ಒಬ್ಬ ಜ್ಞಾನಿ, ಇನ್ನೊಬ್ಬ ನಂಗೆ ಭಾಳ ಆಪ್ತ. ನಾವು ಯಾರನ್ನು ಚೂಸ್ ಮಾಡ್ತೀವಿ? ಜ್ಞಾನಿಯನ್ನೋ ಆಪ್ತನನ್ನೋ ಅಂದರೆ ನಾವು ಚೂಸ್ ಮಾಡೋದು ಆಪ್ತನನ್ನೇ. ಆಚಾರ್ಯ ಅಂತಾರೆ, ಜ್ಞಾನಿ ಇದ್ದಾಗ ಜ್ಞಾನಿ ಪ್ರತೀಕದಲ್ಲಿ ಆರಾಧನೆ ಮಾಡದೆ ಆಪ್ತನಲ್ಲಿ ಮಾಡಿದರೆ ಅದೊಂದು ಮನೋದೋಷ. ಆ ಮನೋದೋಷದಿಂದ ಮಾಡಿದ ಕರ್ಮ ಫಲಕಾರಿ ಆಗೋದಿಲ್ಲ. ದೊಡ್ಡ ಮಾತು. ಆದ್ದರಿಂದ ಸ್ವೋತ್ತಮ ದ್ರೋಹ ಬಹಳ ಅನರ್ಥಕರ. ಯಾರ್ಯಾರೋ ಏನೇನೋ ಆಗ್ಬಿಟ್ಟಿದ್ದಾರೆ. ಆದ್ದರಿಂದ ಮಾಡಲಿಕ್ಕೆ ಹೋಗಬಾರ್ದು. ಮಾಡಿದರೆ ಅಧಃಪತನ ಖಂಡಿತ. ಮೋಕ್ಷ ಕನ್ಫರ್ಮ್. ಮೋಕ್ಷ ಡೌಟು, ಸಿಗತ್ತೋ ಇಲ್ವೋ ಅಂತಿಲ್ಲ, ಕನ್ಫರ್ಮ್ ಮೋಕ್ಷ. ಅಂತಹ ದಕ್ಷನಿಗೂ ಸ್ವೋತ್ತಮ ರುದ್ರದೇವರ ದ್ವೇಷವನ್ನು ಮಾಡಿದ್ದಕ್ಕೆ ತಲೆ ಹೋಗಿ ಆಡಿನ ತಲೆ ಬಂತು, ಕೆಳಗಿಳಿದು ಬಂದರು. ಪ್ರಚೇತಸರ ಮಕ್ಕಳಾಗಿ ಮತ್ತೆ ಹುಟ್ಟಿದರು. ಹೇಗಿದೆ ನೋಡಿ. ಅದರಿಂದ ದಕ್ಷಯಜ್ಞ ಪ್ರಸಂಗ ಅಂತನ್ನೋದು ನಾನಾ ಮುಖಗಳಲ್ಲಿ ನಮಗೆ ಅದ್ಭುತವಾದ ಪಾಠವನ್ನು ಮಾಡತಕ್ಕಂಥ ಪ್ರಸಂಗ. ರುದ್ರದೇವರ ವೈಷ್ಣವೋತ್ತಮತ್ವವನ್ನು ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡತಕ್ಕಂತಹ ಉತ್ಕೃಷ್ಟವಾದ ಪ್ರಸಂಗ. ಅವರ ಮನಸ್ಸಿನಲ್ಲಿ ಯಾವ ರೀತಿಯಾಗಿರತಕ್ಕಂತಹ ಚಿಂತನೆಗಳಿವೆ, ಅವರು ಹೇಗೆ ಭಗವಂತನ ಧ್ಯಾನ ಮಾಡ್ತಾರೆ ಅನ್ನೋದನ್ನು ತೋರಿಸಿಕೊಡತಕ್ಕಂಥ ಪ್ರಸಂಗ. ಇದೆಲ್ಲದರ ಹಿನ್ನೆಲೆಯಲ್ಲೇ ವಾದಿರಾಜ ಗುರು ಸಾರ್ವಭೌಮರು ತಮ್ಮ ಸರಸಭಾರತಿ ವಿಲಾಸದಲ್ಲಿ ಎಲ್ಲ ದೇವತೆಗಳ ಪ್ರಾರ್ಥನೆಗಳನ್ನು ನಮಗೆ ಹೇಳಿಕೊಡುವಾಗ ನಾವು ಹೇಗೆ ಆಯಾ ದೇವತೆಗಳನ್ನು ಸ್ತೋತ್ರ ಮಾಡಬೇಕು ಅಂತ ಚಿಂತನೆ ಮಾಡಿಕೊಡ್ತಾರೆ. ಪ್ರಸಂಗ ಬಂತು, ಅವರದ್ದೇ ಸನ್ನಿಧಾನ ಇಲ್ಲಿ.
ಚಂದ್ರಮೌಳಿ ರೂಪದಿಂದ ವಿಶಿಷ್ಟವಾದಂತಹ ಸನ್ನಿಧಾನವನ್ನು ಇಲ್ಲಿ ಇಟ್ಟಿದ್ದಾರೆ. ಆದ್ದರಿಂದ ಅವರು ಹೇಗಿದ್ದಾರೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಪುರಂದರದಾಸರ ಒಂದು ವಾಕ್ಯ ಇದೆ, ಕೊರಳೊಳು ರುದ್ರಾಕ್ಷಿ ಭಸ್ಮವ ಧರಿಸಿದ ಪರಮ ವೈಷ್ಣವನು ನೀನೇ ಅಂತ ಅವರದ್ದು ಮಹಿಮೆ ಹೇಳುವಂತಹ ಒಂದು ವಾಕ್ಯ. ಅದೇ ಮನೆ ಒಳಗಡೆ ಬಂದಾಗ ಅವರು ಹೇಗಿರ್ತಾರೆ, ತುಂಬ ಸುಂದರವಾಗಿದೆ ಅವರದ್ದು. 5 ತಲೆಗೆ 5 ಹೆಸರು ನಮಗೆಲ್ಲ ಗೊತ್ತೇ ಇದೆ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ ಅಂತ 5 ಬಣ್ಣದಲ್ಲಿದೆ. 5 ತಲೆಗೂ 3 ಕಣ್ಣಿದೆ. ತ್ರಿನೇತ್ರ ಪಂಕ್ತ್ಯಾಲಸಿತ ಪಂಚವಕ್ತ್ರಂ, 5 ಕಣ್ಣುಗಳಿಂದ ಕೂಡಿದ 3 ಕಣ್ಣುಗಳಿಂದ ಕೂಡಿದ 5 ಮುಖ. ಶುಚಿಸ್ಮಿತಂ, ಸಿಟ್ಟು ಮಾಡ್ಕೊಂಡಿಲ್ಲ. ಸಾಯಂಕಾಲ ಬರ್ತಾರಲ್ಲ ಹಾಗಿಲ್ಲ, ಸಂಧ್ಯಾಕಾಲ ಘೋರ ಕಾಲದಲ್ಲಿ ಬರುವಂತ ನಗ್ತಾ ಅರೆ ಬಿರಿದ ತುಟಿ ನಗ್ತಾ ಇದ್ದಾರೆ. ಶುಚಿಸ್ಮಿತಂ, ತ್ರಿನೇತ್ರ ಪಂಕ್ತ್ಯಾಲಸಿತ ಪಂಚವಕ್ತ್ರಂ ಶುಚಿಸ್ಮಿತಂ. ಹಣೆ ನೋಡ್ತಾರೆ, ಊರ್ಧ್ವ ಪುಂಡ್ರಧರಂ, ಚಕ್ರ ಶಂಖಾಂಕಿತ ಭುಜದ್ವಯಂ. ಅರ್ಥ ಆಗುತ್ತೆ, ವ್ಯಾಖ್ಯಾನ ಬೇಡ ಇದಕ್ಕೆ. ಪದ್ಮಾಕ್ಷ ತುಳಸೀಮಾಲಾ ವಿದ್ಯೋತಿತ ಶಿರೋಧರಂ, ನೀಲಗ್ರೀವಂ ಲಸದ್ರತ್ನ ಭಾಸ್ವರಾಹೀಶ ಭೂಷಣಂ, ಮೃಗ ಶೂಲ ವರ ಅಭೀತಿಹಸ್ತಂ. ಮೃಗ ಜಿಂಕೆ ಹಿಡಿದಿದ್ದಾರೆ, ಇಲ್ಲ ಮೃಗ ಮುದ್ರೆ. ಶೂಲ ವರ ಅಭಯ, 4 ಕೈ ಇದೆ ಅವರಿಗೆ. ತೊಡೆ ಮೇಲೆ ಪಾರ್ವತಿಯನ್ನು ಕೂಡಿಸ್ಕೊಂಡಿದ್ದಾರೆ. ಗೌರೀ ಮನೋಹರ ತನು, ಎದುರುಗಡೆ ಬಿಳಿಯಾದಂಥ ನಂದಿ ಕೂತಿದ್ದಾನೆ. ಗೌರ ನಂದೀಶ ವಾಹನಂ. ಧ್ಯಾನ ಯಾರು ಮಾಡ್ತಾರೆ ಅನ್ನೋದನ್ನ ತಿಳಿದು ಅವರ ಧ್ಯಾನಕ್ಕನುಗುಣವಾಗಿ ವರವನ್ನು ಕೊಡ್ತಾ ಇದ್ದಾರೆ. ಸದಾ ಧ್ಯಾತೃ ಬುಧಾಭೀಷ್ಟ ಪ್ರಧಾನೈಕ ಧುರಂಧರಂ. ಯಾರು ಹೇಗೆ ಧ್ಯಾನ ಮಾಡ್ತಾರೆ ಅಂತ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಾವು ನಮ್ಮ ಮನಸ್ಸಿನಲ್ಲಿ ಏನು ಮಾಡ್ತಿದ್ದೇವೆ ಅಂತ ನೋಡಿ ಲೆಕ್ಕ ಹಾಕೋರೆ ಅವರಲ್ವಾ. ಆದ್ದರಿಂದ ಹರೇ ಪ್ರಿಯಂ, ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರು. ಹರೇ ಪ್ರಿಯಂ ಅನ್ನೋದಕ್ಕೆ ಹರಿ ಅನ್ನೋ ಶಬ್ದಕ್ಕೆ ವಾಯುದೇವರು ಅಂತಲೂ ಅರ್ಥ ಇದೆ. ಹರೇ ಹೇ ವಾಯೋಶ್ಚ ಪ್ರಿಯಂ, ಹರಿವಾಯುಗಳಿಗೆ ಅತ್ಯಂತ ಪ್ರೀತಿ ಪಾತ್ರರು. ಮನಸ್ಸಿನಲ್ಲಿ ನೃಸಿಂಹರೂಪದ ಭಗವಂತನನ್ನು ನಿರಂತರವಾಗಿ ಧ್ಯಾನ ಮಾಡತಕ್ಕಂತಹ, ಸ್ತೋತ್ರ ಮಾಡುವವರ ಎಲ್ಲ ಅಘವನ್ನು ಪರಿಹಾರ ಮಾಡತಕ್ಕಂತಹ ರುದ್ರದೇವರನ್ನ ನಾನು ಧ್ಯಾನ ಮಾಡ್ತೇನೆ. ಸ್ಮರಾಮಿ ಅಘಹರಂ ಹರಂ ಅಂತ ರುದ್ರದೇವರ ಒಂದು ವಿಶಿಷ್ಟವಾದ ಒಂದು ಸ್ವರೂಪ. ನಾವು ನೀವೆಲ್ಲ ಹೇಗೆ ಧ್ಯಾನ ಮಾಡಬೇಕು ಅವರನ್ನು ಅನ್ನುವುದನ್ನು ಹೇಳಿಕೊಡುವ ಪ್ರಕಾರ ತುಂಬ ಸುಂದರವಾಗಿದೆ. ಅದನ್ನು ಮುಗಿಸಿ ಅಲ್ಲಿಂದ ಇನ್ನು ಮುಂದಕ್ಕೆ ಧ್ರುವರಾಜನ ಅತ್ಯದ್ಭುತವಾಗಿರ್ತಕ್ಕಂಥ ಚರಿತ್ರೆಗೆ ಹೆಜ್ಜೆ ಇಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಚತುರ್ಮುಖ ಬ್ರಹ್ಮದೇವರ ಬೆನ್ನಿಂದ ಅಧರ್ಮ ಪ್ರಜಾಪತಿ, ಅದರ ವಂಶ, ಅದನ್ನು 3 ಸಲ ಕೇಳಬೇಕಂತೆ. ಯಾರು 3 ಸಲ ಕೇಳಬೇಕು ಅಂದರೆ, ಸುತರಾಮ್ ಆಶ್ರಮೋತ್ತಮಿ, ಆಶ್ರಮದಲ್ಲಿ ಅತ್ಯಂತ ಉತ್ತಮವಾದ ಆಶ್ರಮ ಸನ್ಯಾಸಾಶ್ರಮ. ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ಕೊಳ್ಬೇಕಾದ್ರೆ, ಮಾಡ್ಕೊಂಡಾದ್ಮೇಲೆ ಅನುಷ್ಠಾನ ಮಾಡುವಾಗ ಪ್ರತಿನಿತ್ಯ ಅಧರ್ಮದ ವಂಶವೃಕ್ಷವನ್ನು 3 ಸಲ ಕೇಳಬೇಕಂತೆ. ಭಾಗವತ ಆದೇಶ ಮಾಡಿದೆ. ಅದಾದ ನಂತರದಲ್ಲಿ ಉತ್ತಾನಪಾದ, ಅವನ ಹೆಸರು ಉತ್ತಾನಪಾದ ಅಂತ. ತಲೆ ಕೆಳಗೆ, ಕಾಲು ಮೇಲೆ, ಉತ್ತಾನಪಾದ. ಅವನಿಗೇನಾಗಿದೆ, 2 ಹೆಂಡತಿಯರು, ಸುನೀತಿ ಸುರುಚಿ. ಅವನಿಗೆ ರಾಜ್ಞಃ ಪ್ರೇಯಸಿ ಸುರುಚಿ. ರಾಜನಿಗೆ ಅತ್ಯಂತ ಪ್ರೀತಿ ಪಾತ್ರಳು ಯಾರು ಅಂತ ಕೇಳಿದ್ರೆ ಅವಳು ಸುರುಚಿ. ಯಾರನ್ನ ಅವನು ದೂರ ಇಟ್ಟಿದ್ದ, ಅವಳಿಗೂ ಒಂದು ಮಗು ಇತ್ತು. ಅವನೇ ಶಾಶ್ವತವಾದ ಸ್ಥಾನವನ್ನು ಪಡೆದ ಧ್ರುವ. ಅಪ್ಪನ ತೊಡೆ ಮೇಲೆ ಕೂತ್ಕೊಳ್ಬೇಕು ಅಂತ ಬರುವ ಸಂದರ್ಭದಲ್ಲಿ ಸುರುಚಿ ಹೇಳ್ತಾಳೆ, ಈ ತೊಡೆ ನನ್ನ ಗರ್ಭದಿಂದ ಬಂದ ಮಕ್ಕಳಿಗೆ ಮಾತ್ರ, ಹೋಗು ಅಂದು. ಅವನಿಗೆ ಸಿಟ್ಟು ಬಂತು. ಅಮ್ಮನ ಹತ್ರ ಬಂದ. ಅವರಮ್ಮ ಏನನ್ಬೇಕು ನೋಡಿ, ದೊಡ್ಡವರ ದೊಡ್ಡತನ ಗೊತ್ತಾಗೋದೇ ಇಲ್ಲಿಂದ. ನಾವು ಧ್ರುವ ವರದ ಅಂತ ಹೇಳಿಬಿಡ್ತೇವೆ. ಧ್ರುವನನ್ನ ದೇವರು ಪೂಜೆ ಮಾಡಿದ ಸುನೀತಿ ವರದ ಅಂತ ಹೇಳೋದೇ ಇಲ್ಲ ಅಲ್ವಾ. ಹೇಳಬೇಕಲ್ವಾ, ಚಿಂತನೆ ಸ್ಮರಣೆ ಮಾಡಬೇಕಲ್ಲ. ಅವಳು ಭಾಗವತಳಿತಾನೆ. ಅವಳ ಭಾಗವತಿಕೆ ಎಷ್ಟು ಚೆನ್ನಾಗಿದೆ ನೋಡಿ. ಅಮ್ಮ ನಾ ಏನು ಮಾಡಲಿ ಎಂದಿದ್ದಕ್ಕೆ ಟೆನ್ಷನ್ನೇ ಮಾಡ್ಕೊಳ್ಬೇಡಪ್ಪ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಭಗವಂತನ ಗುಣಾನಂತ್ಯವನ್ನ ಹುಡುಕ್ತೇನೆ ಎಂಬುದಾಗಿ ಸಂಕಲ್ಪವನ್ನು ಮಾಡಿಕೊಂಡು ಹುಡುಕ್ತಾ 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 ಇವತ್ತಿನ ತನಕ ದೇವರ ಪಾದದ ನಖದ ತುದಿಯ ಅನಂತ ಗುಣಗಳನ್ನೂ ಲೆಕ್ಕ ಹಾಕದೆ ಆಶ್ಚರ್ಯಚಕಿತಳಾಗಿ ಕೂತ ಮಹಾಲಕ್ಷ್ಮೀ ದೇವಿಯಿಂದ ನಿತ್ಯ ಪೂಜೆಯನ್ನು ಸ್ವೀಕಾರ ಮಾಡುವ ನಾರಾಯಣನ ಧ್ಯಾನ ಮಾಡು. ಯೋ ಮೃಗ್ಯತೆ ಹಸ್ತಗೃಹೀತ ಪದ್ಮಯ ಶ್ರಿಯೈತರೈರಂಗ ವಿಮೃಗ್ಯಮಾಣಯ. ಎಂಥ ಮಾತು ಸುನೀತಿ ಹೇಳಿದ್ದು. ಮಹಾಲಕ್ಷ್ಮೀ ದೇವಿಯ ಕೈಯಲ್ಲಿ ಕಮಲ ಯಾಕಿದೆ?
ಅಲಂಕಾರಕ್ಕಿದೆ. ಅಲ್ಲ, ಅವಳ ಕೈಯಲ್ಲಿ ಕಮಲ ಯಾಕೆ ಅಂದರೆ 2 ಕೈಗಳಲ್ಲಿ ಭಗವಂತನ ಪಾದ ಸ್ವರೂಪ ಒತ್ತಾ ಇದ್ದಾಳೆ. ಒತ್ತುತ್ತಾ ಭಗವಂತನ ಉಗುರಿನ ತುದಿಯ ಗುಣಗಳ ಲೆಕ್ಕ ಹಾಕ್ತಾ ಇದ್ದಾಳೆ. ಲೆಕ್ಕ ಹಾಕುವಾಗ ಒಂದು ನವನವ ಸುವಿಶೇಷಗಳಿಂದ ಕೂಡಿದ ಒಂದು ಗುಣ ಪ್ರತ್ಯಕ್ಷ ಆಯಿತು. ಇಟ್ಲು ಒಂದು ಕಮಲದ ಹೂವನ್ನ. ಇನ್ನೊಂದು ಗುಣ ಆಯಿತು, ಇಟ್ಲು ಎಷ್ಟಿಡೋದು? ಕಣ್ಣೇ ಕಮಲ, ತೊಂಪದ್ಮಿನಿ, ಪದ್ಮವಕ್ತ್ರ, ಪದ್ಮಾಕ್ಷಿ, ಪದ್ಮವಿಷ್ಟರ, ಪದ್ಮದ್ವಯಕರ, ಪದ್ಮಕೋಶಾಭಸ್ತನ ಶೋಭನ, ಪದ್ಮಹಸ್ತ, ಪದ್ಮಪಾದ, ಪದ್ಮನಾಭ ಮನಪ್ರಿಯ, ಪದ್ಮೋದ್ಭವಸ್ಯ ಜನನಿ, ಪದ್ಮಾಚ ವರವರ್ಣಿನಿ. ಕೊನೆಗೆ ಅವಳೇ ಕಮಲೆ ಆಗ್ಬಿಟ್ಲು. ಕಮಲದ ಮೇಲೆ ಕೂತ್ಲು, ಕಮಲಗಳು ಜಾಸ್ತಿ ಸಿಗುವ ಸರೋವರದಲ್ಲಿ ಕೂತಲು, ಕೈಯಲ್ಲಿ ಕಮಲ ಇಟ್ಕೊಂಡ್ಲು. ಅಷ್ಟೆಲ್ಲ ಕಮಲ ಹಾಕಿ ಪೂಜೆ ಮಾಡಿದ್ರು ದೇವರ ಗುಣಗಳನ್ನು ಎಣಿಸಿ ಅರ್ಚನೆ ಮಾಡಲಿಕ್ಕಾಗೋದಿಲ್ಲ ಅಂತ ಕೊನೆಗೆ ತಾನೇ ಕಮಲೆಯಾಗಿ ಕಮಲನಾಭನ ಪಾದಾರವಿಂದದಲ್ಲಿ ಕಮಲ ಪುಷ್ಪವಾಗಿ ಇದ್ದಾಳೆ. ಕೊನೆಗೆ ಅವಳ ಮಗನು ಕಮಲನೇ. ಚತುರ್ಮುಖ ಬ್ರಹ್ಮದೇವರಿಗೆ ಪದ್ಮ ಅಂತ ಹೆಸರು. ಇದು ಶ್ರೀಮದಾಚಾರ್ಯ ಕೊಡತಕ್ಕಂಥ ವೈಭವ. ಪದ್ಮ ಅಂತ ಆಕಾರ ಅಂತ ಸ್ತ್ರೀಲಿಂಗ ಪ್ರಯೋಗ ಮಾಡಿದರೆ ಮಹಾಲಕ್ಷ್ಮೀ ದೇವಿ ಅಂತ ಅರ್ಥ. ಪದ್ಮ ಅಂತ ಹೇಳಿ ಅಕಾರ ಅಂತ ಪುಲ್ಲಿಂಗ ಶಬ್ದ ಪ್ರಯೋಗ ಮಾಡಿದರೆ ಬ್ರಹ್ಮ. ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮ ಶ್ರೀರಪಿ ಚೋಚ್ಯತೆ. ಕೊನೆಗೆ ನಮ್ಮ ಮನೆ ನಾವು ಮಾತ್ರ ಪೂಜೆ ಮಾಡೋದಲ್ಲ, ಮಕ್ಕಳು ಪೂಜೆ ಮಾಡಬೇಕು ಅನ್ನೋದನ್ನು ಪಾಠ ಮಾಡ್ತಾಳೆ. ನಾವೆಲ್ಲರೂ ದೇವರ ಕಾಲ ಬುಡದಲ್ಲಿ ಬೀಳುವ ಪುಷ್ಪಗಳಾಗಬೇಕು. ಭಾವಪುಷ್ಪಗಳನ್ನು ಭಗವಂತನ ಕಾಲಿಗೆ ಅರ್ಪಣೆ ಮಾಡಬೇಕು. ಆ ವೈಭವ. ಅಂತಹ ಲಕ್ಷ್ಮೀ ಸ್ತುತ್ಯನಾದ ಭಗವಂತನ ಧ್ಯಾನ ಮಾಡು. ಬಂದಳು, ಉಪದೇಶ ಆಯಿತು. ನೇರ ಬಂದ ಅವನು. ನಾರದರ ಉಪದೇಶದಂತೆ ಡೈರೆಕ್ಟಾಗಿ ಮಧುವನಕ್ಕೆ ಬಂದು ತಪಸ್ಸು. 6 ತಿಂಗಳು ಸಾಧನೆ ಬಾಕಿ ಇತ್ತಲ್ಲ ಹುಡುಗನಿಗೆ. ತಪಸ್ಸು ಮಾಡಿದರೆ ದೇವತೆಗಳು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿ ಆ ಪರೀಕ್ಷೆಯಲ್ಲಿ ಗೆದ್ದ. ದೇವತೆಗಳನ್ನು ಸೋಲಿಸಿಬಿಟ್ಟ ಅಂತ. ದೇವತೆಗಳು ನಮ್ಮನ್ನು ಸೋಲಿಸೋದು ಹೊರಗಿಂದ ಅಲ್ಲ, ಒಳಗಿಂದಲೇ ಸೋಲಿಸ್ಬೋದು ಅವರು, ಪ್ರಚೋದನೆ ಮಾಡಿ. ವಿಘ್ನ ಕೊಡೋದು ಯಾಕೆ? ಆಚಾರ್ಯರಂತಾರೆ, ನಾವು ಹಿಡಿದ ಕೆಲಸ ಪೂರ್ಣ ಆಗಬೇಕು ಅಂತ ಸಂಕಲ್ಪ ಇದ್ದರೆ ವಿಘ್ನ ಕೊಟ್ಟು ಗೆಲ್ಲುವಂತೆ ಮಾಡ್ತಾರೆ. ಹಾಳಾಗಬೇಕು ಅಂತ ಸಂಕಲ್ಪ ಇದ್ದರೆ ವಿಘ್ನ ಕೊಟ್ಟು ಕೆಲಸ ಕಟ್ ಮಾಡಿಸ್ಬಿಡ್ತಾರೆ. ಧ್ರುವನಿಗೆ ಕೀರ್ತಿ ಬರಬೇಕಲ್ಲ, ಶುರು ಮಾಡಿದರು. ವಿಘ್ನ ಹೋಯಿತು. ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆ ಆಯಿತು. ವಾಸುದೇವ ರೂಪದಿಂದ ಭಗವಂತ ನಿಂತು ಬಿಟ್ಟ ಎದುರಿಗೆ. ನಿಂತರೆ ಹೃದಯದಲ್ಲಿ ವಾಸನಾಮಯವಾದ ರೂಪ ಇತ್ತು, ಅದೃಶ್ಯವಾಯಿತು. ಅಯ್ಯೋ ತಪಸ್ಸಿಗೆ ವಿಘ್ನ ಆಯ್ತಲ್ಲ ಅಂತ ಕಣ್ಣಿಬಿಟ್ಟ. ಚಿದಾನಂದಾತ್ಮಕವಾದ ರೂಪ ನಿಂತಿದೆ. ಏನು ಧ್ಯಾನ ಮಾಡಬೇಕು, ಏನು ಸ್ತೋತ್ರ ಹೇಳಬೇಕು ಅಂತ 6 ತಿಂಗಳು ಪ್ರಾಕ್ಟೀಸ್. ದೇವರು ಬರ್ತಾನೆ, ಬಂದ ದೇವರನ್ನು ಹೇಗೆ ಸ್ತೋತ್ರ ಮಾಡಬೇಕು ಅಂತ ಪ್ರಾಕ್ಟೀಸ್ ಆಗಿದೆ. ದೇವರು ಬಂದು ನಿಂತ, ಏನು ಹೇಳಬೇಕು? ಧಿಯೋ ಯೋನಃ ಪ್ರಚೋದಯಾತ್. ಆ ಕಾಲದಲ್ಲಿ ಭಗವಂತನ ಪ್ರೇರಣೆ ಆಗ್ತಾ ಇಲ್ಲ. ಕಣ್ಣಲ್ಲಿ ನೀರು ಬರ್ತಿದೆ. ನಾಲೆಗೆ ತುದಿಯಲ್ಲಿ ಅಕ್ಷರಗಳ ರಾಶಿ ನಿಂತಿದೆ ಧ್ರುವರಾಜರಿಗೆ. ಏನು ಸ್ತೋತ್ರ ಮಾಡಬೇಕು? ಬರ್ತಿಲ್ಲ. ಕರುಣೆಯಿಂದ ಭಗವಂತ ಕೆನ್ನೆಗೆ ಶಂಖ ಮುಟ್ಟಿಸಿದ. ಕೃತಾಂಜಲಿಂ ಬ್ರಹ್ಮಮಯೇನ ಕಂಬುನಾಪಸ್ಪರ್ಶ ಬಾಲಂ ಕೃಪಯಾ ಕಪೋಲೆ. ಒಳಗಿದ್ದ ಇಂದ್ರಿಯಾಭಿಮಾನಿ ದೇವತೆಗಳನ್ನೆಲ್ಲ ಬಡಿದು ಎಬ್ಬಿಸಿದಂತೆ ಆಯಿತು. ಇನ್ನಿಲ್ಲದಂತೆ ಸ್ತೋತ್ರ ಬಾಯಿಂದ ಬಂತು. ಯೋಂತಃ ಪ್ರವಿಶ್ಯ. ಎಂಥ ಅದ್ಭುತವಾದ ಸ್ತೋತ್ರ! ಪುರುಷ ನನ್ನೊಳಗೆ ನಿಂತು ಎಲ್ಲ ಕೆಲಸಗಳನ್ನು ಇಂದ್ರಿಯ ದೇವತೆಗಳ ದ್ವಾರ ಮುಖ್ಯ ಪ್ರಾಣ ದೇವರ ನಿಯಾಮಕತ್ವದಲ್ಲಿ ಅವರನ್ನೂ ಪ್ರೇರಣೆ ಮಾಡಿಸುವ ಪುರುಷನೇ, ನಿನಗೆ ನಮೋ ನಮಃ ಅಂತ ಸ್ತೋತ್ರ ಮಾಡಿದ. ಕೊನೆಗೆ ಏನು ಬೇಕು ಅಂತ ಕೇಳಿದ್ದಕ್ಕೆ ಉನ್ನತವಾದ ಸ್ಥಾನ ಬೇಕು ಅಂತಂದ. ದೇವರು ಹಾಗೆ ಆಗಲಿ ಅಂತ ಆಶೀರ್ವಾದ ಮಾಡಿ ಮನೆಗೆ ಬರುವಾಗ, ಅಯ್ಯೋ ಮೋಕ್ಷಕ್ಕೊನ್ನು ಕೊಡತಕ್ಕಂಥ ದೇವರ ಹತ್ರ ಹೋಗಿ ಸ್ಥಾನ ಕೊಡು ಅಂತ ಕೇಳಿಬಿಟ್ನಲ್ಲ ಅಂದ್ಕೊಂಡು ಮನೆಗೆ ಬಂದು 36,000 ವರ್ಷಗಳಷ್ಟು ದೀರ್ಘಾವಧಿಯಲ್ಲಿ ರಾಜ್ಯ ಪರಿಪಾಲನೆ ಮಾಡಿದ. ಮಧ್ಯದಲ್ಲಿ ಅವನ ವೈಭವಗಳು ಬೇಕಾದಷ್ಟಿದೆ. ಆ ಪರಿಪಾಲನೆಯನ್ನು ಮಾಡಿ ಕೊನೆಗೆ ಮಗನಿಗೆ ರಾಜ್ಯವನ್ನು ಕಟ್ಟಿ ಬದರಿಕಾಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ಅವನನ್ನು ಮೇಲೆ ಕರ್ಕೊಂಡು ಹೋಗಬೇಕು ಅಂತ ವಿಮಾನ ಬಂತು. 10 ಧ್ರುವ ಅಂದರು. 10 ಅಂತಂದಾಗ ಅವನಂದ, ನನಗೆ ಈ ಸ್ಥಾನ ಬರಲಿಕ್ಕೆ ಕಾರಣ ನಮ್ಮ ಅಮ್ಮನ ಕರ್ಕೊಂಬರಲ್ಲ ಅಂದ. ಅಲ್ಲಿ ನೋಡು ಅಂತಂದ್ರು. ಇದು ದೇವರ ರಾಜ್ಯ, ಯಾರಿಗೆ ಯಾವ ಕಾಲಕ್ಕೆ ಏನು ಕೊಡಬೇಕು. ಅಮ್ಮ ಹೋಗ್ತಾ ಇದ್ದಾಳೆ ಮೇಲೆ ನೋಡಲ್ಲಿ. ಇದು ವೈಭವ ರೀ ದೇವರದ್ದು. ನಾವೊಬ್ಬರು ಕರೆಕ್ಟಾಗಿ ಸ್ವಾಮಿಯ ಕಾಲು ಹಿಡಿದ್ಬಿಟ್ರೆ ಸಾಕು. ಅವ್ರನ್ನ ಕಾಪಾಡು, ಇವ್ರನ್ನ ಕಾಪಾಡು, ಊರನ್ನ ಕಾಪಾಡು ಬೇಡ. ನಾವು ನಮ್ಮ ಯೋಗ್ಯತೆಗನುಗುಣವಾಗಿ ದೇವರನ್ನ ಶ್ರೀಮದಾಚಾರ್ಯರ ಶಾಸ್ತ್ರೋಕ್ತ ಕ್ರಮದಂತೆಯೇ ಸ್ತೋತ್ರ ಮಾಡಿದರೆ ನಾವು ಉದ್ಧಾರ ಆಗ್ತೇವೆ, ವಾತಾವರಣ ಉದ್ಧಾರ ಆಗತ್ತೆ, ದೇಶೋದ್ಧಾರ ಖಂಡಿತ ಆಗತ್ತೆ.
ಮಾತೇ ಇಲ್ಲ, ಇದು ಸ್ಪಷ್ಟ. ಕರ್ಕೊಂಡು ಹೋದರು. ಇವತ್ತಿಗೂ ಕೂಡ ಮಹಾನುಭಾವ ಭಗವಂತನ ಪಾದಕಮಲಗಳಿಂದ ಹುಟ್ಟಿ ಎಲ್ಲ ಲೋಕಗಳನ್ನು ಪುನೀತವನ್ನಾಗಿ ಮಾಡತಕ್ಕಂಥ ಗಂಗೆಯನ್ನು ತಲೆ ಮೇಲೆ ಧಾರಣೆ ಮಾಡ್ತಾ ಶಿಂಶುಮಾರ ಲೋಕದಲ್ಲಿ ವಿರಾಜಮಾನನಾಗಿದ್ದಾನೆ. ಇಂಥ ಮಹಾಭಾಗವತೋತ್ತಮ ಧ್ರುವರಾಜ. ಇಂಥವನ ಚರಿತ್ರೆ ಶ್ರವಣದಿಂದ ಎಲ್ಲ ಜನ್ಮಗಳ ಪಾಪಗಳು ಪರಿಹೃತವಾಗಿ ಭಗವಂತನಲ್ಲಿ ಭಕ್ತಿಯನ್ನು ಜಾಗೃತ ಆಗುತ್ತೆ ಎಂಬುದಾಗಿ ನಿರೂಪಣೆಯನ್ನು ಮಾಡ್ತಾ ಕರೆಕ್ಟಾಗಿ 15 ವರ್ಷಗಳ ಹಿಂದೆ, ನನಗೆ ರೋಮಾಂಚನ ಆಗ್ತಾ ಇದೆ, ಕರೆಕ್ಟಾಗಿ 15 ವರ್ಷಗಳ ಹಿಂದೆ ಇವತ್ತೇ ನಾನು ಎವರ್ ಫಸ್ಟ್ ಭಾಗವತ ಪ್ರವಚನ ಶುರು ಮಾಡಿದ್ದಿದೆ, ಇದೇ ಸ್ಟೇಜಲ್ಲೇ. ಇವತ್ತು ನಮ್ಮ ಗುರುಗಳು ಇಲ್ಲ, ಚಿಪ್ಪಗಿರಿ ನಾಗೇಂದ್ರಾಚಾರ್ಯರು ವೈಕುಂಠವಾಸಿಗಳಾಗಿದ್ದಾರೆ. ಸಮಗ್ರ ಶ್ರೀಮದ್ ಆಚಾರ್ಯರ ಭಾಗವತ ತಾತ್ಪರ್ಯವನ್ನು ಶ್ಲೋಕಗಳಿಗೆ ಅನುಗುಣವಾಗಿ ಪಾಠ ಮಾಡಿದರು. ನಾಳೆ ಸುಧಾಮಂಗಳ, ಇವತ್ತು ಭಾಗವತ ತಾತ್ಪರ್ಯ ಮಂಗಳ. ಪ್ರತ್ಯೇಕವಾಗಿ ಎಲ್ಲ ಪೇಜಾವರ ಹಿರಿಯ ಶ್ರೀಪಾದರೇ ಮೊದಲಾದಂತಹ ಅನೇಕ ಪೀಠಾಧಿಪತಿಗಳ ಎದುರಿಗೆ ಈ ದೊಡ್ಡ ವೇದಿಕೆಯಲ್ಲಿ ಕರೆಕ್ಟಾಗಿ 15 ವರ್ಷ ಆಯಿತು ನೋಡಿ. 15 ವರ್ಷಗಳ ಹಿಂದೆ ಭಾಗವತ ತಾತ್ಪರ್ಯ ಮಂಗಳವಾದಂತಹ ದಿವಸ. ಪ್ರಪ್ರಥಮವಾಗಿ ಸ್ವಲ್ಪ ಸ್ಟೇಜ್ ಫಿಯರ್ ಇತ್ತವಾಗ, ಅಷ್ಟು ಸಾವಿರಾರು ಜನ ನೋಡಿ ಭಯ ಆಗೋಗಿತ್ತು. ಆ ಭಾಗವತವನ್ನು ಈ ಸಭೆಯಲ್ಲಿ, ಈ ವೇದಿಕೆಯಲ್ಲಿ ಭಗವಂತನಿಗೆ, ಕೃಷ್ಣದೇವರಿಗೆ ಆಚಾರ್ಯರ ಮಾತಿನ ಮೂಲಕ ಅರ್ಪಣೆ ಮಾಡಿದ್ದಕ್ಕೆ ಶಾಸ್ತ್ರವನ್ನು 2 ಅಕ್ಷರ ಹೇಳುವಂಥ ಭಾಗ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ಪಾಠ ಮಾಡಿದ ಎಲ್ಲ ಗುರುಗಳನ್ನು ಇವತ್ತು ಸ್ಮರಣೆ ಮಾಡಿಕೊಳ್ಳಬೇಕಾದದ್ದು. ಆಚಾರ್ಯ ಇಲ್ಲ ಅಂತನ್ನೋದು ಮನಸ್ಸಿಗೆ ಸ್ವಲ್ಪ ಬೇಜಾರಾದರೂ ಕೂಡ ಪಾಠ ಮಾಡಿದ ಪುಣ್ಯದಿಂದ ಉತ್ತಮ ಲೋಕ ಅವರಿಗೆ ಇದ್ದೇ ಇದೆ. ಈ ಪ್ರಕಾರವಾಗಿ ಭಾಗವತ ಹೇಳೋರಿಗೂ ಕೇಳೋರಿಗೂ ಮನನ ಮಾಡೋರಿಗೂ ಪ್ರತಿಯೊಬ್ಬರಿಗೂ ಕೂಡ ವಿಶಿಷ್ಟವಾದಂಥ ತತ್ವಜ್ಞಾನವನ್ನು ಕೊಟ್ಟೇ ಕೊಡುತ್ತೆ. ಅಂತ್ಯದಲ್ಲಿ ಭಗವಂತನ ದರ್ಶನ ಮಾಡಿಸೇ ಎನ್ನುವುದು ಅತ್ಯಂತ ದೃಢ ಜ್ಞಾನಿಗಳ ಅದು ಉದಾಹರಣೆ ಸ್ಪಷ್ಟವಾಗಿ ಕಣ್ಣು ಮುಂದೆ ಇದೆ ಅಂತ ಹೇಳ್ತಾ, ಧ್ರುವರಾಜರ ಚರಿತ್ರೆಯೊಂದಿಗೆ ಕೃಷ್ಣ ರಥವನ್ನೇರಿ ಮೆರೆಯುವ ಪರ್ವಕಾಲ ಸಪ್ತೋತ್ಸವ, ರಥಸ್ಥನಾದ ಭಗವಂತನನ್ನು ಕಣ್ತುಂಬಿಕೊಂಡು ನೀನು ಭಾಗವತ ಪ್ರತಿಪಾದ್ಯ ಅಂತ ಚಿಂತನೆ ಮಾಡಿ ನಮಸ್ಕಾರ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಭಾಗ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಮುಂದುವರಿದ ಭಾಗ ನೋಡೋಣ. ಶ್ರೀಕೃಷ್ಣ ಅರ್ಪಣ.